ಮಿತ್ರ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ರೈತರೇ. ಇವತ್ತಿನ ವಿಡಿಯೋದಾಗ ರೈತರೇ ನೋಡ್ಬೋದು ಡಿ ಎ ಪಿ ಅಂತ ನಮಗೆಲ್ಲ ಗೊತ್ತಿದೆ. ಆ ಗೊಬ್ಬರದಲ್ಲಿ ಏನೇನಿದೆ ಹಾಗೆ ಅದು ಯಾವುದಕ್ಕೆ ಉಪಯೋಗ ಆಗುತ್ತದೆ ಅಂತ ನೋಡ್ಕೊಂಬರೋಣ ಬನ್ನಿ ರೈತರೇ. ಈಗ ಒಂದು ಚಾರ್ಟ್ ಮೂಲಕ ಡಿ ಎ ಪಿ ಅಂದರೆ ಇದು ಒಂದು ರಸಗೊಬ್ಬರ. ಇದನ್ನ ತೋಟದ ಎಲ್ಲ ಉದ್ದೇಶಕ್ಕೆ ಬಳಸುವುದೇ ಡಿ ಎ ಪಿ ಅಂದ್ರೆ ಹೇಳಬಹುದು ರೈತರೇ. ತೋಟ ನೀರಾವರಿ ಇದ್ದಲ್ಲಿ ಮಾತ್ರ ಡಿ ಎ ಪಿ ಯನ್ನು ಬಳಸಲಾಗುತ್ತದೆ. ಹಾಗೆ ನೀರಾವರಿ ಇಲ್ದಲ್ಲಿ ಡಿ ಎ ಪಿ ಹೆಚ್ಚು ಕಡಿಮೆ ಬಳಸಲು ಆಗುವುದಿಲ್ಲ. ಹೈಯೆಸ್ಟ್ ಬಳಸೋದಂದ್ರೆ ತೋಟದ ಅಂದ್ರೆ ನೀರಾವರಿ ಇದ್ದಲ್ಲಿ ಮಾತ್ರ ಡಿ ಎ ಪಿ ಬಳಸ್ತಾರೆ ರೈತರಿಗೆ. ಹಾಗೆ ಈ ಡಿ ಎ ಪಿ ಅನ್ನೋದರಲ್ಲಿ ಇದರಲ್ಲಿ ಏನಿದೆ ಡಿ ಎ ಪಿ ಯಲ್ಲಿ ಅಂದ್ರೆ ಸಾರಜನಕ ಅಂದ್ರೆ 18% ಸಾರಜನಕ ಇರ್ತೈತಿ, ನೈಟ್ರೋಜನ್ ಅಲ್ಲ ಸಾರಜನಕ. ಹಾಗೆ ಇನ್ನೊಂದು ಬಂದು ಫಾಸ್ಫೇಟ್ಗಳು ಅಂದ್ರೆ 46% ಫಾಸ್ಫೇಟ್ಗಳು ಇರ್ತೈತಿ ಇದ್ರೊಳಗ ಡಿ ಎ ಪಿ ಒಳಗ. ಹಾಗೆ ತೇವಾಂಶ ಬಂದು 2% ಇರ್ತೈತಿ, ತೇವಾಂಶ 2% ಡಿ ಎ ಪಿ ಯಲ್ಲಿ ಇರುತ್ತದೆ ರೈತರೇ. ಹಾಗೆ ಪ್ರಯೋಜನಗಳನ್ನು ನೋಡೋದಾದ್ರೆ ಡಿ ಎ ಪಿ ಹೋಗಿದ್ರಿಂದ ನಮ್ಗೆ ಏನ್ ಲಾಭ ಆಕತಿ ರೈತರಿಗೆ ಹೇಳ್ಬೇಕಾದ್ರೆ ನೋಡ್ರಿ ಬರ್ರಿ. ಸಸ್ಯದ ಆರೋಗ್ಯ ಬೆಳವಣಿಗೆ ಅಂದ್ರೆ ಈಗ ನಾವು ಕಬ್ಬ ತಗೋರಿ ಅಥವಾ ಗೊಂಜಾಳ ತಗೋರಿ ಕಬ್ಬರ ತಗೋರಿ ಡಿ ಎ ಪಿ ಒಗಿದ್ರಿಂದ ತಳಗೊಬ್ಬರವಾಗಿ ಕೆಲವರು ಬಳಸ್ತಾರ್ರಿ. ಅದ ಅಕಸ್ಮಾತ್ ತಳಗೊಬ್ಬರವಾಗಿ ಬಳಸೋದು ಎದಕ್ಕಂದ್ರ ಆ ಬೀಜ ಹಾಕಿದ್ದು ಬೆಳವಣಿಗೆ ಆಗ್ಬೇಕ್ರಿ. ನಮ್ಗೆ ಡಿ ಎ ಪಿ ಒಗಿದ್ರಿಂದ ಬೆಳವಣಿಗೆ ಆಗ್ತದ ರೈತರೇ. ಹೂವು ಹಣ್ಣುಗಳು ಉತ್ಪಾದನೆ ಹೆಚ್ಚಳ ಅಂದ್ರೆ ಡಿ ಎ ಪಿ ಒಗಿದ್ರಿಂದ ಬೆಳವಣಿಗೆ ಹೆಚ್ಚಾಕತ್ರಿ. ಅಂದ್ರೆ ಈಗ ನಾವು ಸದಕ ಹಾಕಿದಿವರ ಡಿ ಎ ಪಿ ಒಗಿದಿವರ ರೈತರೇ, ಅದ್ರೊಳಗ ಹೂ ಬಿಡೋದು ಹೆಚ್ಚಾಕತಿ. ಹಾಗೆ ಬೆಳವಣಿಗೆ ಹೆಚ್ಚಾಕತ್ರಿ. ಅಂದ್ರೆ ಹೈಟ್ ಬೆಳವಣಿಗೆ ಆಗ್ತದ. ಮತ್ತ ಉತ್ಪಾದನೆ ಅಂದ್ರೆ ಮಾಲ್ ನಮಗೆ ಹೆಚ್ಚು ಬರತ್ರಿ. ಅಂದ್ರೆ ನಮ್ಗ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಲ್ ಹೊಂಟೈತ್ರಿ. ಅದರ ಸಂಬಂಧ ಏನ್ ಮಾಡುದು, ಕಾಂಡಗಳ ಸಸ್ಯಗಳ ಬೆಳವಣಿಗೆ ಅಂದ್ರೆ ಅದು ಎಳುತ್ ಮುಂದೆ ಅದರ ಬೆಳವಣಿಗೆ ಆಗ್ತದತ್ರಿ. ಈಗೇನ್ ಸದಿ ಕೇಳದೈತ್ಲ ಫ್ರೆಂಡ್ಸ್, ಅದರ ಬೆಳವಣಿಗೆ ಕಾಂಡಗಳಿಂದ ಹಿಡಿದು ಸಸ್ಯದವರೆಗೆ ಬೆಳವಣಿಗೆ ಆಗಲು ಬೆಂಬಲ ನೀಡುವುದು. ಹಾಗೆ ಇದು ಹಣ್ಣಾಗೋದ್ರ ಜೊತೆಗೆ ಬೀಜದಲ್ಲಿ ಮೊಗ್ಗು ರಚನೆ ಅಂದ್ರೆ ಬೀಜ ನಾವು ಈಗ ಸದಕ ಹಾಕಿದ್ವಿ ಅದ್ರೊಳಗೆ ತಯಾರಾಗೋದ್ರೊಳಗೆ ಎಲ್ಲಾದ್ರೊಳಗೂ ಪೋಷಕಾಂಶಗಳು ಈ ಡಿ ಎ ಪಿ ಒಳಗ ಐತಿ ನೋಡ್ರಿ ರೈತರಿ. ಈ ಡಿ ಎ ಪಿ ಒಳಗ ಐತ್ರಿ. ಹಾಗೆ ಹೆಚ್ಚಳ ಕೇಂದ್ರೀಕರಿಸಿದ ನೈಟ್ರೋಜನ್ ಮತ್ತು ಫಾಸ್ಫರಿಕ್ ಸಂಯುಕ್ತ ಗೊಬ್ಬರ. ಡಿ ಎ ಪಿ ಅಂದ್ರೆ ಏನಂದ್ರೆ ಒಂದೇ ಇದರಾಗಿ ಹೇಳ್ಬೇಕಾದ್ರೆ ಹೆಚ್ಚು ಕೇಂದ್ರೀಕರಿಸಿದ ನೈಟ್ರೋಜನ್ ಫಾಸ್ಫರಿಕ್ ಸಂಯುಕ್ತ ರಸಗೊಬ್ಬರ. ಇದು ರಸಗೊಬ್ಬರ ರೀ. ಸಂಯುಕ್ತ ನೈಟ್ರೋಜನ್ ಫಾಸ್ಫರಿಕ್ ಸಂಯುಕ್ತವಾದ ರಸಗೊಬ್ಬರವೇ ಡಿ ಎ ಪಿ. ಇದು ಡಿ ಎ ಪಿ ಲಾಂಗ್ ಫಾರ್ಮ್ ಆಗಿದೆ. ಹಾಗೆ ಇನ್ನು ಯಾರು ನಮ್ಮ ರೈತ ಮಿತ್ರ ಲಾಕ್ಸ್ ಚಾನಲ್ ನ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ರೈತರೆ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಗೊಬ್ಬರ ಬಗ್ಗೆ ತಗೊಂಡ್ ಬರ್ತೀನಿ ಬನ್ನಿ.